ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರುಬರಹಳ್ಳಿ ಅನ್ನಪೂರ್ಣೇಶ್ವರಿ ಬಾರ್ ವಿರುದ್ಧ ದೂರುಗಳ ಸುರಿಮಳೆಯೇ ಹರಿದು ಬರ್ತಾ ಇದೆ. ಸಮಸ್ಯೆ ಬಗ್ಗೆ ಅಬಕಾರಿ ಇನ್ಸ್ಪೆಕ್ಟರ್ಗಳಿಗೆ ದೂರನ್ನ ನೀಡಿದ್ರು ನೋ ಯೂಸ್, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಾಮೂಲಿ ಬರುತ್ತೆ ಅನ್ಸುತ್ತೆ, ಮಾಮೂಲಿ ತೆಗೆದುಕೊಂಡು ಹೋಗ್ತಾರೆ ಬರ್ತಾರೆ ಅಷ್ಟೇ ಅಂತ ಹೇಳಿ ಸ್ಥಳೀಯರು ಒಂದಷ್ಟು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ ನವರದ್ದು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಮೇನ್ ರೋಡ್ ಕ್ಲೋಸ್ ಮಾಡ್ತಾರೆ, ಕಿಚನ್ ಡೋರ್ ಮೂಲಕ ಡ್ರಿಂಕ್ಸ್ ಸೇಲ್ ಮಾಡ್ತಾರೆ. ಅಸಲಿಗೆ ಅಬಕಾರಿ ರೂಲ್ಸ್ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗಬೇಕು, ಮಧ್ಯರಾತ್ರಿ 1 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳುತ್ತೆ ಅಬಕಾರಿ ಇಲಾಖೆ. ಈ ಒಂದು ಆದೇಶವನ್ನ ಕೂಡ ಹೊರಡಿಸಿದೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈ ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಯಾವ ರೂಲ್ಸ್ಗಳು ಅಪ್ಲಿಕೇಬಲ್ ಆದಂತೆ ಕಾಣಿಸ್ತಾ ಇಲ್ಲ. ಈ ರೀತಿಯ ಅಕ್ರಮಗಳಿಗೆ ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣನಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಬಕಾರಿ ಅಧಿಕಾರಿಗಳೇ, ನಿಮಗೆ ತಾಕತ್ ಅಂತ ಏನಾದ್ರೂ ಇದ್ರೆ ಇದನ್ನ ಕ್ಲೋಸ್ ಮಾಡಿಸಿ ನೋಡೋಣ. ನಾವು ಕೂಡ ನಿಮಗೆ ಏನು ಎಷ್ಟು ಬಾರಿ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಬಟ್ ಆದ್ರೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನೆಲ್ಲ ಯಾರೂ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ತೆಗೆದುಕೊಳ್ಳೋ ಮಾಮೂಲಿಯಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡಿ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ದೂರುಗಳನ್ನ ಕೊಡ್ತಾ ಇದ್ದಾರೆ. ಆ ದೂರು ಕೊಡ್ತಾ ಇದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದ್ರೆ ನಿಮ್ಗೇನು ಹೇಳಬೇಕು? ಎಸೇನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನೋದು ಇದೆ. ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಬೇಕು, ಮಧ್ಯರಾತ್ರಿ 1 ಗಂಟೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ. ಬಟ್ ಆದರೆ ಈ 24/7 ಆಸ್ಪತ್ರೆಗಳನ್ನು ಓಪನ್ ಮಾಡೋ ರೀತಿಯಲ್ಲಿ ಓಪನ್ ಮಾಡಿ ಇಟ್ಕೊಳ್ತಾ ಇದ್ದಾರೆ ಅಂತಂದ್ರೆ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಅಂತ? ರಮ್ಯಾ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವಂತಹ ಇಲಾಖೆ ಯಾವುದು ಅಂತಂದರೆ ಅದು ಅಬಕಾರಿ ಇಲಾಖೆ. ಆದರೆ ಇಲಾಖೆಗೆ ಅತಿ ಹೆಚ್ಚು ಆದಾಯ ಬರುತ್ತೆ ಅನ್ನುವಂಥದ್ದನ್ನೇ ಮಾನದಂಡವಾಗಿ ಇಟ್ಕೊಂಡು ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿದರೂ ಕೂಡ ಬಾರ್ಗಳ ವಿರುದ್ಧ ಆಗಿರ್ಬೋದು ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯ ರಮ್ಯಾ, ನಾನು ಒಂದು ಆರ್ಡರ್ ಕಾಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಸ್ವತಃ ಸರ್ಕಾರನೇ ಕೊಟ್ಟಿರುವಂಥದ್ದು. ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ CL9 ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸನ್ನದ್ದುಗಳ ಕಾರ್ಯದ ಅವಧಿ ಬೆಳಗ್ಗೆ 10ರಿಂದ ಮಧ್ಯರಾತ್ರಿ 1 ಗಂಟೆ ತನಕ. ಹಾಗೆಯೇ ಇತರ ಪ್ರದೇಶಗಳಲ್ಲಿ ಇರುವ ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟು ಬೆಳಗ್ಗೆ 10ರಿಂದ ರಾತ್ರಿ 1:30 ತನಕ ಅಂತ ಹೇಳಿಬಿಟ್ಟು ಸ್ವತಃ ರಾಜ್ಯ ಸರ್ಕಾರನೇ ಒಂದು ಆದೇಶವನ್ನು ಅಂದರೆ ಅಬಕಾರಿ ಇಲಾಖೆನ ಒಂದು ಆದೇಶವನ್ನು ಹೊರಡಿಸಿದೆ. ಅಂದರೆ ಬೆಳಗ್ಗೆ 10 ಗಂಟೆ ಮುಂಚೆ ಯಾರೂ ಕೂಡ ಓಪನನ್ನು ಮಾಡುವಂತಿಲ್ಲ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಕ್ಲೋಸನ್ನು ಮಾಡಬೇಕು. ಹಾಗೆಯೇ ಇತರ ಪ್ರದೇಶದಲ್ಲಿ ರಾತ್ರಿ 11:00ವರೆಗೆ ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ಅಫಿಷಿಯಲ್ ಆದೇಶವನ್ನು ಕೂಡ ಅಬಕಾರಿ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ಬೆಂಗಳೂರಿನಲ್ಲಿರುವಂತಹ, ಅದರಲ್ಲೂ ಪ್ರಮುಖವಾಗಿ ಕುರುಬರಳ್ಳಿ ನಾವು ಎಕ್ಸಾಂಪಲ್ ನಮಗೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು, ಕುರುಬರಳ್ಳಿನೂ ಸೇರಿದಂತೆ ಬೆಂಗಳೂರಿನಲ್ಲಿರುವಂತಹ ಅಂದರೆ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಬಹುತೇಕ ಬಾರ್ಗಳು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗ್ತವೆ. ಕಾರಣ ನಾವು ಕೇಳ್ತಾ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಒಂದಷ್ಟು ಕಾರ್ಮಿಕರು ಹೋಗ್ತಾರೆ, ಅವರಿಗೆ ಎನರ್ಜಿ ಬೇಕು ಅನ್ನುವಂಥ ಕಾರಣಕ್ಕೆ ಬೆಳಗ್ಗೆ 6 ಗಂಟೆಗೆ ಬಂದು ಬಾರ್ನಲ್ಲಿ ಬಂದು ಈ ರೀತಿಯಾಗಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಸಬೂಬನ್ನು ಬಾರ್ ಅಂಗಡಿ ಮಾಲೀಕರು ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ತಾವು ಹಣವನ್ನು ಮಾಡಿ ಇಲ್ಲಿಗಲ್ ಆಗಿ ಹಣವನ್ನು ಮಾಡಲಿಕ್ಕೆ ಈ ರೀತಿಯಾದಂಥ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ರು ಕೂಡ ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಕೇವಲ ಈ ರೀತಿಯಾಗಿ ನಿಯಮವನ್ನು ಮೀರಿ ಓಪನ್ ಅನ್ನು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಪೊಲೀಸ್ ಸ್ಟೇಷನ್ಗೆ ಆಗಿರ್ಬೋದು ಮತ್ತು ಅಬಕಾರಿ ಇಲಾಖೆಗೆ ಕೂಡ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ಬಾರಿನೂ ಕೂಡ ಸಾರ್ವಜನಿಕರಿಂದ ಆಗಿರೋದ್ರಲ್ಲೂ ಎಸ್ಪೆಷಲಿ ಮಹಿಳೆಯರು ಈ ರೀತಿಯಾಗಿ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ದೂರು ಬಂದಿದ್ದು ಅವರ ವಿರುದ್ಧ ಕಿಚನ್ ಡೋರ್ನ ಮುಖಾಂತರ ಇವರು ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರುವಂತಹ ವಿಚಾರ. ಬಟ್ ಆದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಉಡಾಫಿಯೋ ಅಥವಾ ಈ ರೀತಿಯಾದಂತಹ ಮಿಲಾಫಿಯೋ ಅಂತ? ರಮ್ಯಾ, ಈ ರೀತಿಯಾಗಿ ಅಂದರೆ ಓಪನ್ ಹೊರಗಡೆಯಿಂದ ನೋಡಿದರೆ ಬಾರ್ಗಳು ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಇರೋದಿಲ್ಲ. ಆದರೆ ಬೇರೆ ಒಂದು ಅನ್ಯ ಮಾರ್ಗದಲ್ಲಿ ಇವರು ಎಣ್ಣೆಯನ್ನು ಇಲ್ಲಿಗಲ್ ಆಗಿ ಕೊಡ್ತಾರೆ ಅನ್ನುವಂಥದ್ದು ಸ್ವತಃ ಅಂದರೆ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ. ಆದರೆ ಅಬಕಾರಿ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದಾಗ ನಿಜವಾಗ್ಲೂ ಅವರಿಗೆ ಗೊತ್ತಿರುತ್ತೆ. ಆದರೆ ಅವರು ಉದ್ದೇಶಪೂರ್ವಕವಾಗಿಯೇ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಒಂದಷ್ಟು ನಿವಾಸಿಗಳನ್ನು ನಾವು ಮಾತನಾಡಿಸ್ತಾ ಹೋದಾಗ, ಸರ್ ಈ ರೀತಿಯಾಗಿ ಬೆಳಗ್ಗೆ 6 ಗಂಟೆಗೆ ಓಪನನ್ನು ಮಾಡ್ತಾರೆ, ಆದರೆ ಅಧಿಕಾರಿಗಳಿಗೆ ಗೊತ್ತು, ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಗೊತ್ತು ಮತ್ತು ಪೊಲೀಸ್ ಅಧಿಕಾರಿ
ಅಧಿಕಾರಿಗಳಿಗೂ ಕೂಡ ಗೊತ್ತು. ಆದರೆ ಅವರು ಮಾಮೂಲು ರೀತಿಯಲ್ಲಿ ಹಣವನ್ನು ಪಡಿತಾರೆ. ಹಾಗಾಗಿನೇ ಗೊತ್ತಿದ್ರು ಅದರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸೊ ಇದೀಗ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ವರದಿ ಬಂದ ನಂತರನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಯಾರು ನಿಯಮವನ್ನು ಮೀರಿ ಓಪನ್ ಅನ್ನ ಮಾಡ್ತಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಹ ಅಂಗಡಿಗಳ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕೂಗು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.